ಒಂದಷ್ಟು ದೂರ ಬಂದಿದ್ದೀವಿ. ಶಿವತ್ ಅವ್ರು ಓಡಿಸ್ತಾ ಇದ್ದಾರೆ. ಒಂದು ಏನಪ್ಪ ಓಡ್ಸಕ್ ಬರಲ್ಲ ಅಂದ್ರು ಗೋವಾವರೆಗೂ ಬರಕ್ ಒಪ್ಕೊಂಡಿದ್ದೀರಲ್ಲ. ಸುಮ್ನಿರಿ ಶಿವತ್ ಅವ್ರೆ, ನಿಮ್ಗಿಂತನಾ? ಅಲ್ಲ, ನಮ್ಗಿನ್ನ ಕ್ಲಚ್ ಬಿಡಕ್ಕೆ ಬರಲ್ಲ. ಕ್ಲಚ್ ಬಿಡೋ ಅವಶ್ಯಕತೆ ಇಲ್ಲ ಬಿಡಿ, ಎಲ್ಲ ಕಾರ್ ನೋಡ್ಕೊಳತ್ತೆ. ಜರ್ಮನ್ ಕಾರ್ಸ್ ಅಂತ ಏನಕ್ಕೆ ಹೇಳೋದು? ಯಾವ ಕಾರ್ ಅಂದ್ರೆ ನಮ್ ಕ್ಲಚ್ ಬಿಡ್ಬೇಕಲ್ಲ. ನೀವು ಓಡಿಸ್ತೀರಾ ಬಿಡ್ರಿ, ಎಲ್ಲೆಲ್ಲ ಹೋಗಿ ಬಂದಿದ್ದೀರಾ, ವಯನಾಡ್ಗಿನಾಡ್ಗಿಲ್ಲ ಇವೆಲ್ಲ ಏನ್ ನಿಮ್ಗೆ? ಅಲ್ಲ, ವಾಯನಾಡ್ಗೆ ಹೋಗಿ ಬಂದು ವಾಯನಾಡ್ ನೀರಲ್ಲಿ ಹೊಟ್ಟೋಯ್ತು. ನಾನು ಹೋಗಿ ಬಂದೆ ಅಂತಾನೆ ಹೊಟ್ಟೋಯ್ತದು. ಸೊ ಫಸ್ಟ್ ಕಾನ್ಸಂಟ್ರೇಟೆಡ್ ಸಾಂಗ್ಸ್ ಅಂತ ಶಿವತ್ ಅವ್ರು ಹಾಕ್ಸಿದ್ದಾರೆ. ಕಾನ್ಸಂಟ್ರೇಟೆಡ್. ಓಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸೊ ಅದೇನೋ ಸಾಂಗ್ಸ್ ಹಾಕೊಂಡು ಹೋಗ್ತಾ ಇದೀವಿ ಸದ್ಯಕ್ಕೆ. 11 ಅವರ್ ತೋರಿಸ್ತಾ ಇದೆ. ಸೊ ಬ್ರೇಕ್ಸ್ ತಗೊಂಡು ನಿಧಾನಕ್ಕೆ ಹೋಗೋಣ ಅಂತ. 10:30 ಹೊರಟಿದ್ದು. ಎಷ್ಟೊತ್ತಾಗ್ಬೋದು? 9:45 ತೋರಿಸ್ತಾ ಇದೆ. 10:45 ಅನ್ಕೋ ಹೊರಟಿದ್ದು. 10:45 ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಎಷ್ಟೊತ್ತಿಗೆ ಆಗ್ಬೋದು? ಇದ್ರ ಪ್ರಕಾರ 9:48 ಇದೆ. ಒಂದು 2 ಅವರ್ 3 ಅವರ್ ಬ್ರೇಕ್ ತೊಗೊಂಡ್ರೆ 1 ಗಂಟೆಗೆಲ್ಲ ರೀಚ್ ಆಗಬೇಕು ಪಾಸಿಬ್ಲಿ. ಸೊ ವಿ ವಿಲ್ ಸಿ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಅರ್ಜೆಂಟ್ ಏನಿಲ್ಲ. ಸೊ ನಿಧಾನಕ್ಕೆ ಹೋಗೋಣ. ಸಿ ಗಾಯ್ಸ್. ಓಕೆ ಗಾಯ್ಸ್, ನಾವಿವಾಗ ಚಿತ್ರದುರ್ಗ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 200 ಕಿಲೋಮೀಟರ್ಸ್, 2/4 ಆಫ್ ದ ರೈಟ್. ಇಲ್ಲಿ ಕಾಣಿಸ್ತಾ ಇದೆಯಾ ಚುಕ್ಕೆ ಎಲ್ಲ ವಿಂಡ್ ಮಿಲ್ಸ್ ಇದೆ. ಟ್ಯೂಬ್ಲೈಟ್ ಥರ ಅನಿಸುತ್ತೆ, ಬಟ್ ನಾಟ್. ರೋಡ್ ಚೆನ್ನಾಗಿರೋದು ಇಲ್ಲಿ ಮಾತ್ರನೇ. ಎಲ್ಲೂ ಚೆನ್ನಾಗಿರೋದು. ಒಳ್ಳೆ ರೋಡ್ ಸಿಕ್ತು ಆಫ್ಟರ್ ಎ ಲಾಂಗ್ ಟೈಮ್. ಒಳ್ಳೆ ಕಾಫಿ ಕುಡಿದ್ವಿ, ಸೂಪರ್ ಆಗಿತ್ತು. ಫುಲ್ಲು ಅವೇಕ್ ಮಾಡಿಬಿಟ್ಟಿದೆ. ಟೈಮ್ ಇವಾಗ ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಇದೆ. ನೈಸ್ ರೋಡ್ಸ್. ವಿ ಆರ್ ಎಂಜಾಯಿಂಗ್ ದ ರೋಡ್ ಟ್ರಿಪ್ ಫಾರ್ ನೌ. ಒಂದೇನಂದ್ರೆ, ಯಾರಾದರೂ ನೈಟ್ ಹೊತ್ತು ಈ ರೋಡಲ್ಲಿ ಬರ್ತೀರಾ ಅಂದರೆ ಸಿಕ್ಕಾಪಟ್ಟೆ ಬಸ್ಸು ಲಾರಿಗಳು ಬೇಜಾನಿದೆ. ಎಷ್ಟು ಗುರು ಬಂದ್ಬಿಡ್ತಾರೆ ಈ ಕಡೆ ಎಲ್ಲ. ಈ ಕಡೆ ಏನಕ್ಕೆ ಬಂದ್ಬಿಡ್ತಾರೆ, ಹೆವಿ ಕಾಟ ಕೊಡ್ತಾರೆ. ಸ್ಲೋ ಆಗಿ ಬೇರೆ ಹೋಗ್ತಿರ್ತಾರೆ. ನಮಗೂ ಜೋಶೆಲ್ಲ ಹಾಳು ಮಾಡ್ಬಿಡ್ತಾರೆ. ನೋಡಿ ಎಷ್ಟು ಲಾರಿಗಳಿದೆ. ಬರೀ ಲಾರಿ ಬಸ್ಸು. ನೋಡಿರಿ, ಬ್ರೇಕು ಆಕ್ಸಿಲೇಟರ್ ನೋಡಿರಿ, ಬರೀ ಇದ್ದೇ ಆಗೋದು. ಏನು ಮಾಡೋಕ್ಕಾಗಲ್ಲ. ಬೇಗ ಹೋಗ್ಬೇಕು ಅಂದರೆ ಎಲ್ಲ ಮಾಡಬೇಕಷ್ಟೆ. ಇಷ್ಟರ ಲಾರಿಗಳಿದ್ರೆ ಇವತ್ತು ಹೋಗ್ಬೇಕಾ ನಾಳೆ ಹೋಗ್ಬೇಕಾ ಗೊತ್ತಾಗಲ್ವಲ್ಲ. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತೇನಂದರೆ ವಿಸಿಬಿಲಿಟಿ ಇರುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಸೇಫು. ಹೌದೌದು. ಹೆಂಗೆ ಅನಿಸ್ತಿದ್ಯಪ್ಪ? ಬಂಕಾಪುರ ಬಂತು. 360 ಕಿಲೋಮೀಟರ್ ಬಂದಿದ್ದು ಗೊತ್ತೇ ಆಗಿಲ್ಲ. 360 ಕಿಲೋಮೀಟರ್ ಆಯಿತು. ಚಿತ್ರದುರ್ಗ ಆದ್ಮೇಲೆ ಅಂತೂ ಸೂಪರ್ ಆಗಿತ್ತು ರೋಡು. ಇವಾಗ ಏನು ಬಂದಿದ್ದೀವಿ ಅದರಲ್ಲಿ ಒಂದು 200 ಕಿಲೋಮೀಟ್ರು ಬೊಂಬಾಟ್ ಆಗಿತ್ತು. ನಾನು ಆ್ಯಕ್ಚುಲಿ ಚಿತ್ರದುರ್ಗ ಬರೋವರೆಗೂ ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಇದು ಚಿತ್ರದುರ್ಗಕ್ಕೆ ಬಂದಮೇಲೆ ಚೆನ್ನಾಗಿತ್ತು. ಗೋವಾಗ ಹೋಗೋದು ಏನು ಗೊತ್ತಾಗಲ್ಲ. ನೋಡಿ ಗಾಯ್ಸ್, ಹೋಗ್ತಾ ಧಾರವಾಡಕ್ಕೆ ಬಂದಿದ್ದೀವಿ. ನಾನು ಬಾರಿ ನೊಂದ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ರೋಡೆಲ್ಲ ಅಸಹ್ಯವಾಗಿದೆ. ಸಿಂಗಲ್ ಲೇನ್ ರೋಡ್ ಆಗ್ಬಿಟ್ಟಿದೆ. ಎಲ್ಲೋದ್ರು ಲಾರಿ. ನನ್ನ ಮಕ್ಕಳು ನೀರು ಹಾರಿಸ್ತಾನೆ ಇರ್ತಾರೆ. ಮುಂದೆನೂ ಹೋಗಕ್ ಬಿಡಲ್ಲ, ಅವರು ಹೋಗಲ್ಲ. ಭಾರಿ ಕಷ್ಟ ಆಗ್ಬಿಟ್ಟಿದೆ. ತುಂಬಾ ಸ್ಟ್ರಗಲ್ ಮಾಡ್ಕೊಂಡು. ಏನಾಗಿ ರೋಡ್ ಚೆನ್ನಾಗಿಲ್ಲ, ನಾನು ನೊಂದ್ಕೊಂಡ್ಬಿಟ್ಟಿದ್ದೀನಿ. ಧಾರವಾಡದಲ್ಲಿ ಎಗ್ ರೈಸು ಓಪನ್ ಇರಲ್ಲ ಅಂತ ಬೇಜಾರಾಗ್ತಿದೆ ನಮಗೆ ಬೆಳಗ್ಗೆ. ಏನು ಮಾಡೋಣ ಹೇಳಿ ಶಿವತ್ ಅವರೇ? ನಾನ್ ಸ್ಟಾಪ್ ಗೋವಾ ಹೊಡೆಯೋ ಸಾಧ್ಯತೆಗಳು ಇದೆ ಅನಿಸ್ತಾ ಇದೆ ನಂಗೆ ಯಾಕೋ. ಅದೇ ಏನೋ ಇದೇ ಬರಲಿಲ್ಲ. ಸ್ವಲ್ಪ ಜೋಶಲ್ಲಿದ್ದೀವಿ ನಾವು. ಕಾಸಾ ಸವರಿನ ಜೋಶಲ್ಲಿದ್ದೀವಿ. ಕಾಸಾ ಸವರಿ ಅನ್ನೋದು ಸ್ಟೇ ಹೆಸರು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇಂಥವ್ರಿಂದ ಮುಕ್ತಿ ಕೊಡ್ಸಪ್ಪ ದೇವ್ರೆ. ಸುಮ್ಮನೆಪ್ಪ, ನೀನು ಹೇಳೋದು ನೋಡಿದ್ರೆ ಅಂಥವ್ರಿಂದ ಮುಕ್ತಿ ಹೋಗೋದು. ಅಯ್ಯ ಆ ಥರ ಅಲ್ಲ ದೇವ್ರೆ, ಈ ಥರದವ್ರು ಬೇಡ ಹೈವೇಲಿ ಅಂತ ಅಷ್ಟು. ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಕಾಣುತ್ತೆ ಆ ಕಡೆ. ಎಲ್ಲ ಮುಚ್ಚ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಫುಲ್ಲು. ಗೈಸ್, ಜಿಂಕೆ ಸ್ಪಾಟ್ ಆಗಿದೆ. ಏನೂ ಕಾಣಲ್ಲ, ಹೊಟ್ಟೋಯ್ತದು. ಬಟ್ ಸ್ಟಿಲ್ ಜಿಂಕೆ, 2 ಮರಿ ಜಿಂಕೆಗಳು ಕಾಣಿಸಿತ್ತು. ನಾಯಿ ಅನ್ಕೊಂಡ್ವಿ, ಬಟ್ ಜಿಂಕೆ ಇತ್ತು. ಅದು ಕಣ್ಣು ಗೋವಾದಾಗಲೇ ಅನಿಸ್ತು. ಫೈನಲಿ ಬೆಳಕಾಗಿದೆ. ಟೈಮ್ ಈಗ 6:04, 4 minutes ಫಾರ್ ಸನ್ರೈಸ್. ಬೆಳಕಾಗಿದೆ, ರೋಡ್ ಕಿತ್ತೋಗಿದೆ. ಸೀನಿಕ್ ಆಗಿದೆ ರೂಟ್ ಮಾತ್ರ. ರೋಡ್ ಮಾತ್ರ ಟ್ರಾಜಿಕ್ ಆಗಿದೆ. ಓಕೆ ಗೈಸ್, ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇನ್ನೇನು ಟ್ರೈನ್ ಬರೋದಕ್ಕೆ ಕಾಯಬೇಕು. ಸೌಂಡ್ ಕೇಳಿಸ್ತಿದೆ.
ಪೀಕಾಕ್. ಪಿಕಾಕ್ ಇಷ್ಟೊತ್ತು ಯಾವುದು ಗಾಡಿ ಇರಲಿಲ್ಲ, ಒಂದು ಗಾಡಿನೂ ಬಂತು ನೋಡಿ. ಇದು BR ಹಿಲ್ಸ್ ಅಲ್ಲ. ಜಿಮ್ಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಜಿಮ್ ಇಲ್ಲ, ಸ್ಟಾಪ್ ಮಾಡಿ. BR ಹಿಲ್ಸ್ ಅಲ್ಲ ಗೈಸ್, ಇದು ಗೋವಾ ಹತ್ತತ್ರ. ನೋಡಿ ಎಷ್ಟು ಚೆನ್ನಾಗಿದೆ, ಸೀನಿಕ್ ಆಗಿದೆ. ಈ ವರ್ಷ BR ಹಿಲ್ಸ್ಗೆ ಹೋಗಿಲ್ಲ ಶಿವತ್ ಅವರೇ, ಏನನ್ಸುತ್ತೆ? ಹೋಗ್ಬೇಕು ಈ ವರ್ಷ ಮುಗಿಯೋಷ್ಟಲ್ಲಿ ನೋಡೋಣ. ಈ ರೋಡ್ ನೋಡಿದ್ಮೇಲೆ ಆದ್ರೂ ಮಿಸ್ ಮಾಡ್ತಾ ಇದ್ದೀರಾ? ಇಲ್ಲ BR ಹಿಲ್ಸ್ ಇಸ್ BR ಹಿಲ್ಸ್. ನಿಮ್ಮ ಫೇವ್ರೆಟ್ BR ಹಿಲ್ಸ್ ಅಲ್ಲ, ಅದೇ ಆ ಲೆವೆಲ್ಗೆ ಇಲ್ಲ ಅಂತ ಅಟ್ಲೀಸ್ಟ್ ಮಿಸ್ ಮಾಡ್ತಾ ಇರ್ಬೇಕು. ಇಲ್ಲ ಆ ಲೆವೆಲ್ ಅಂತೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗೇ ಇದೆ ಇದನ್ನು. ಡೆನ್ಸ್ ಆಗೇ ಇದೆ ಇದನ್ನು. ಹೌದು, ಕ್ಲೀನಾಗಿದೆ. ಸಮ್ಮರಲ್ಲಿ ಹೆಂಗಿರುತ್ತೋ ಇಲ್ಲೆಲ್ಲ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲೇ ಅನ್ಸುತ್ತೆ ನಮ್ಮ ಟ್ರೈನ್ ಹೋಗಿದ್ದು. ಕಣ್ಣಿಗೆ ಎಲ್ಲ ತುಂಬಾನೇ ಸೀನಿಕ್ ಆಗಿದೆ ಗಾಯ್ಸ್. ಟ್ರಾಫಿಕ್ ನೋಡಿ ರೆಡ್ ಇದೆ, ಆದ್ರೆ ಇದು ಟ್ರಾಫಿಕ್ ಅಲ್ಲ, ರೋಡ್. That is slow moving vehicles detected ಬ್ಯೂಟಿಫುಲ್ because of all the potholes. Swimming pools detected. ನೋಡಿ ಹೆಂಗಿದೆ ಆಫ್ ರೋಡ್. ಮಜಾ ಬರ್ತಾ ಇದೆಯಾ? ಬರ್ತಾ ಇದೆ, ನನಗೆ ಬರ್ತಿರುತ್ತೆ, ಗಾಡಿಗೆ ಬರ್ತಿರಲ್ಲ. ಗಾಡಿ ನೋಡಿ 17ಕ್ಕೆ ಬಂದ್ಬಿಟ್ಟಿದೆ, ಎಷ್ಟೊತ್ತು 20 ತೋರಿಸ್ತಾ ಇತ್ತು ಮೈಲೇಜ್. ಸಡನ್ ಆಗಿ ಫಾಗ್ ಜಾಸ್ತಿ ಆಗ್ಬಿಟ್ಟಿದೆ. Unable to see anything. Vision is very less, as you can see. ಏನಾಗಲ್ಲ. Finally reached Karnataka border. How is it feeling to enter Goa? ಗೋವಾ ಬಾರ್ಡರ್ ಬಂದಿದ್ದೀವಿ ಫೈನಲಿ ಗಾಯ್ಸ್. 10 hours ಆದಮೇಲೆ ಬಂದಿದ್ದೀವಿ. How does it feel? ಏನು ಅನಿಸ್ತಾ ಇದೆ? ನೋಡಿ ವಿಸಿಬಿಲಿಟಿ ನೋಡಿ ನನಗೆ ಶಾಕ್ ಆಗ್ಬಿಟ್ಟಿದ್ದೀನಿ. ನೋಡೋಣ ಗೋವಾ ಹಿಂಗಿಲ್ಲ ಅದಿರಲಿ, ಗೋವಾ ಒಳಗಡೆ ಬರ್ತಿರೋದಕ್ಕೆ ಏನು ಅನಿಸ್ತಾ ಇದೆ? ಫಸ್ಟ್ ಟೈಮ್ ಗೋವಾಗೆ ಅಂತ ಪ್ಲ್ಯಾನ್ ಮಾಡಿ ಬಂದಿರೋದು. ಫಸ್ಟ್ ಟೈಮ್ ದೂದ್ ಸಾಗರಕ್ಕೆ ಬಂದಿದ್ದಷ್ಟೇ. ಎಕ್ಸೈಟೆಡ್, ವಿಲ್ ಸಿ ಏನೇನು ಮಾಡಬೇಕು ಅಂತ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡಬೇಕು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಹೋಗೋಣ. ನಮಸ್ಕಾರ. ಯಾವ ದೇವಸ್ಥಾನ ಇದೆ ಹುಡುಕಿಲಿ? ಚರ್ಚ್ಗೆ ಹೋಗೋಣ. ಚರ್ಚ್ಗೆ ಹೋಗೋದಿರಲಿ, ನಾವು ಹಿಂದೂ ದೇವಾಲಯಕ್ಕೆ ಹೋಗಬೇಕು. ಗೋವಾಗೆ ಬಂದು ನಾನು ವಿಭೂತಿ ಇಟ್ಕೋಬೇಕೀಗ. ಯಾಕಪ್ಪ, ಏನು ನೋಡ್ದಪ್ಪ? ಈ ರೋಡಲ್ಲಿ ಸೇಫಾಗಿ ಬಂದಿದ್ದೀವಲ್ಲ, ದೇವ್ರ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸೋಣ. ಮೊದಲೇ ಓಡ್ಸೋಕ್ಕೆ ಬೇರೆ ಬರಲ್ಲ, ಇವರೆಲ್ಲ ಬೇರೆ ನೋಡಿ ಹಿಂಗೆ ಹೋಗ್ತಾರೆ ಫಾಸ್ಟಾಗಿ. ಲೆಟ್ಸ್ ಗೋ. ಚರ್ಚಲ್ಲಿ ಕಾಯ್ತಾ ಇದ್ದಾರೆ ಫಾದರ್. ಅಲ್ಲಿ ಡೆಡ್ ಬಾಡಿ ಇಟ್ಟಿರೋದು. ಫಾದರ್ ಇರಲ್ವ ಅಲ್ಲಿ? ಹೋಗ್ಬಿಟ್ಟಿದ್ರು, ಬೇರೆ ಫಾದರ್ ಇರ್ಬೋದು, ಯಾರಿಗೊತ್ತು. ಫಾದರ್ಗೆ ಉಗುರು ಬಿಡಿಯುತ್ತಂತೆ, ನೋಡೋಣ ಬನ್ನಿ. ಆಯ್ತು. ಏನಿಸ್ತಾ ಇದೆ? ಸಖತ್ತಾಗಿರೋ ವ್ಯೂ ಸಿಕ್ಬಿಡ್ತು. ಕವರ್ ಓಪನ್ ಆಗಿ ಗಿಫ್ಟ್ ಬಂದಿದೆ ನೋಡಿ. Send me one photo. I will stay here. Okay. Yeah, you have given your number, right? Given. Yeah, he'll send. Okay. Bro. Photographer.
he wants one photo in that. You don't get it nice with this. ಅಂತ ಬಾಗರಾಜು ಅಂತ ಭಾಗರಾಜ್ ಇದೇನು ಕ್ಯಾಮರಾನಾ? ಇದು ಕ್ಯಾಮ್ರಾನೇ, ಇದು ಐತೆ ವಿಡಿಯೋ ಕ್ಯಾಮ್ರಾ ಇದೆ, ಫೋಟೋ ಭಾಗರಾಜ್. ಬ್ರೋ ಯು ಟೇಕ್ ದಿಸ್ ಫೋನ್ ಆ್ಯಂಡ್ ಯು ಟೇಕ್ ಒನ್ ಫೋಟೋ. It's on, bro. ಬ್ಯಾಗ್. ఇక్కడ చూడండి బ్రో. ಓ ಇದು ಇದ ಪೋಸು. ಓಕೆ ಬ್ರೋ మీరు ఇక్కడ రండి. ಆಫ್ಟರ್ 80 ಕಿಲೋಮೀಟರ್ ಹೈವೇ. ಹಾಂ, ಆಫ್ಟರ್ 80 ಕಿಲೋಮೀಟರ್ ಆಗಿದೆ ಸ್ಟ್ರೈಟ್. ಏನಪ್ಪ ನೀನು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಿದೆ, ಎಲ್ರಿಗೂ ಬರೀ ಫೋಟೋಗ್ರಫಿ ತೋರಿಸ್ಕೊಂಡು ಗೊತ್ತಿರ್ತೀಯ. ಏನು ಮಾಡೋದು? ಅವ್ರಿಗೆ ನಿನ್ನ ಕ್ಯಾಮ್ರಾ DSLR ಒಳಗಡೆ ಇದೆ ಅಂತ ಗೊತ್ತಾದರೆ ಇಲ್ಲಿ ಬಿಡಲ್ಲ ನೀನು. ನೋಡಿ ಅದ್ರದ್ದೇ ಕಂಟಿನ್ಯೂಷನ್ ಆಫ್ ವಾಟರ್ ಫಾಲ್. ಹಾಂ, ಅಲ್ಲಿಂದ ಬಂದು ಒಂದು ಚೂರು ಕಾಣಿಸ್ತಾ ಇರಲಿಲ್ಲ. ನಾವು ನಿಲ್ಲಿಸಿದಾಗ ಏನೊಂದು ಚೂರು ಕಾಣಿಸ್ತಾ ಇರಲಿಲ್ಲ. ನಿಲ್ಸಿದ ಮೇಲೆ ಎಲ್ಲ ಬಂದಿತ್ತು. Next August Monday we are in Goa and we are celebrating Krishna Janmashtami. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. Almost reaching, guys. Who are those guys? I don't think anyone will see this. Yeah, private YouTube video, but still one day we will get viral. One day. Yeah, I know you are considering we as audience. So we are the guys. Memories are important, guys. Memories are important. Your wife and your kids will see one day, Shivatsa. Yeah, hopefully. Oh, look at this road. Okay, guys, coconut trees and God songs. Goa vibes is on. What say? Hums are also on. Wow, 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 wow. क्या बात है. ಗೈಸ್, ಫಸ್ಟ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೋವಾಗೆ ಬಂದು ದೇವಸ್ಥಾನ ಫಸ್ಟ್. ನಮಗೆ ಭಕ್ತಿ ಇಂಪಾರ್ಟೆಂಟು. ನಾವು ಎಲ್ಲೋದ್ರೂ ನಮ್ಮ ಹಿಂದುತ್ವ, ನಮ್ಮ ಇದು ನಮ್ಮದೆಲ್ಲ ಯಾವತ್ತೂ ಬಿಡೋದಿಲ್ಲ. ದೇವ್ರಿಗೆ 5 ನಿಮಿಷದಲ್ಲಿ ಆಗೋಯ್ತು. ಅಲ್ಲಿ ಹೊರಗಡೆ ಕ್ಯಾಂಟೀನ್ ನೋಡಿದ್ವಿ, ಕ್ಯಾಂಟೀನ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ತಿಂಡಿ ತಿಂದು ಇನ್ನೂ ಭಕ್ತಿ ಕಂಟಿನ್ಯೂ ಮಾಡ್ತೀವಿ. ತುಂಬ ಥರದ ಭಕ್ತಿ, ತೀರ್ಥ ಪ್ರಸಾದದಿಂದ ಹಿಡಿದು ಎಲ್ಲ ಕಂಟಿನ್ಯೂ ಮಾಡಿ ಮುಗಿಸೇ ಗೋವಾಯಿಂದ ಹೋಗೋದು. ಜೈ ಶ್ರೀರಾಮ್. ಲೆಟ್ಸ್ ಗೋ ಟು ಕ್ಯಾಂಟೀನ್. ಏನು ನೀವು ಯಾಕೆ ಇಷ್ಟು ಡಿಫ್ರೆಂಟು? ಎಲ್ಲರೂ ಗೋವಾಗೆ ಬಂದ ತಕ್ಷಣ ಚರ್ಚ್ಗೆ ಹೋದ್ರೆ ನೀವು ಮೊದಲು ದೇವಸ್ಥಾನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಎಲ್ಲೋದ್ರೂ ದೇವ್ರನ್ನ ಮರಿಬಾರ್ದು. ನಾವಿಲ್ಲಿ ಸೇಫಾಗಿ ಬಂದಿದ್ದೀವಿ ಅಂದರೆ ಆ ದೇವ್ರ ಅಲ್ಲ, ಕ್ರಿಶ್ಚಿಯನ್ಸು ಜೀಸಸ್ ದೇವ್ರ ತಾನೆ. ಕ್ಯಾಂಟೀನಲ್ಲಿದೆ. ಕ್ಯಾಂಟೀನಲ್ಲಿದೆ, ಆದರೆ ಯಾರು ಇಲ್ಲ ಅನಿಸುತ್ತೆ. ಬನ್ನಿ ಓಪನ್ ಮಾಡ್ಸೋಣ ಇಲ್ಲ. Sky we fly under cosmic skies. Om Namah Shivaya, chanting loud and high, dancing night to night, light of spirits bright. ಗಾಯ್ಸ್, ಕನ್ಫ್ಯೂಸ್ ಆಗಬೇಡಿ. ಇದು ನಾವು ತೊಗೊತಾ ಇರೋದು ಇಡ್ಲಿ ಮತ್ತು ಬಟಾಟಾ ವಡ. ಅಲ್ಲಪ್ಪ, ನೀನು ಬಂದಿದ್ದು ಗೈಸ್ ಪ್ರಸಾದ. ಇದು ಅಲ್ಲ, ಪ್ರಸಾದ. ಗೋವಾಗೆ ಫಸ್ಟ್ ಬಂದು ದೇವಸ್ಥಾನಕ್ಕೆ ಬಂದಿದ್ದಲ್ದೆ ಇಲ್ಲಿ ಪ್ರಸಾದಕ್ಕೆ ಬೇರೆ ಬಂದಿದ್ದೀವಲ್ಲ. ಹೌದು ಹೌದು, ವೆರಿ ಇಂಪಾರ್ಟೆಂಟ್. ಹೆಂಗಿದೆಲ್ಲ? 2 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ಬಟಾಟಾ ವಡ. ಗರಂ ಇದೆ. ಟೈಮ್ ಟು ಶಾಪ್ ಇನ್ ಗೋವಾ. ಏನು ನೋಡ್ತಾ ಇದೆಯಾ ನಾಗ? ಶಾರ್ಟ್ಸ್ ದೇಖ್ರೆ ಹಮೆ. ಏನು ಫೋಟೋ ಯಾಕೆ ತೆಗಿತಿದ್ಯಾ? ನೋಡ್ದ ಕೇಳೋಣ ಹಾಂ ಕೇಳೋಣ. ಇಲ್ಲಿ ಆನ್ಲೈನ್ ಇದ್ದಾರೆ ಅಂದಿದ್ರು. ಹಾಂ, ವಿ ವಿಲ್ ಟೇಕ್ ಸಜೆಷನ್ ಆ್ಯಂಡ್ ದೆನ್ ಬೈ. ಓಕೆ. ಏನೇನು ತೊಗೋಬೇಕು ಅಂತ ನೋಡೋಣ. ಗೋವಾ ಗಾಯ್ಸ್, ನ್ಯೂ ಸ್ಟೈಲ್. ಏನಪ್ಪ ಇದು ಅವತಾರ? ಫುಲ್ ಟ್ರಯಲ್ ಐಸಾ ಈ ಅಲ್ಲ, ಈ ವುಮೆನ್ಸ್ ಅಂತಿದ್ದು. ನೋ ಅಲ್ಲ, ಅವ್ರು ಹೇಳಿದ್ರು, Who's told you? ಅವ್ರು ಹೇಳಿದ್ರಲ್ಲ ವುಮೆನ್ಸ್ ಅಂತ. This is how you can trial in Goa. ಆಯ್ತಪ್ಪ. ಚಲೋ. ಫೈನಲಿ ಬಾಲಾಜಿ ಟೆಂಪಲ್ಲು ಮುಗೀತು. ನೆಕ್ಸ್ಟು ಚರ್ಚ ಫೈನಲಿ, ಅಥವಾ ಇನ್ನೊಂದು ಯಾವ್ದಾದ್ರು ಟೆಂಪಲ್ ಬಾಕಿ ಇದೆಯಾ ಚರ್ಚಿಗೆ ಬಿಡ್ತಾರಾ ಅಂತ ಗೊತ್ತಿಲ್ಲ. ಬಿಡದೆ ಹೋದರೆ ವಾಪಸ್ ಬರೋದು.
ಅಲ್ಲ ಅವ್ರು ಏನು ಇಟ್ಕೊಳ್ದೆ ನಾವು ಟೆಂಪಲಿಗೆ ಬಿಡ್ತೀವಿ, ನಾವು ಇಟ್ಕೊಂಡ್ಮೇಲೆ ಅವ್ರು ಚರ್ಚಿಗೆ ಬಿಡಕ್ಕೆ ಬರ್ತಾರ ಫಸ್ಟ್ ಆಫ್ ಆಲ್ ನಮ್ಮ ಥರ ಎಲ್ಲ ಬರ್ಬೋದು ಸುಮ್ಮನೆ ನೋಡ್ಕೊಂಡು ಹೋಗೋಕ್ಕೆ. ನಾವಂತೂ 2 ಟೆಂಪಲ್ ಮುಗಿಸಿದ್ದೀವಿ ಗೋವಾ ಒಳಗಡೆ ಬಂದ ತಕ್ಷಣ. ಹ್ಯಾಪಿ. ಶ್ರೀವತ್ಸ ನಾವೇ ಯಾವಾಗಪ್ಪ ಹಂಗೆ ಹಾಕೊಳ್ಳೋದು? ತೊಗೊಳ್ಳೋಣ ಅಂದರೆ ಬೇಡ ಅಂದ್ಬಿಟ್ಟಿಯಲ್ಲ. ಚೆನ್ನಾಗಿರ್ಲಿಲ್ಲಪ್ಪ ಅಲ್ಲಿ. ಅಲ್ಲ ಅವ್ರು ಎಷ್ಟು ಹೇಳಿದ್ದಲ್ಲಿ ಜಾಸ್ತಿನೇ ಹೇಳಿದ್ರು. ನೋಡೋ 4 ಜನನು ಗೋವಾ ಪ್ಯಾಕೇಜ್ ಹಾಕೊಂಡು ರೆಡಿಯಾಗಿ ಬಂದವ್ರು ಚರ್ಚ್ಗೆ. ನಾವು ಸುಮ್ಮನೆ ಹಂಗೆ ಬಂದ್ಬಿಟ್ವಿ. ನೋಡಿ ಇಲ್ಲಿಂದ ಚರ್ಚ್ ವ್ಯೂ ಅಂದ್ಕೊಳುತ್ತೆ. ಚೆನ್ನಾಗಿದೆ ಅಲ್ಲ? ಈ ದೂರದಿಂದ ಎಲ್ಲ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಹೋಗ್ತಾ ಇದ್ದಂಗೆ ಎಲ್ಲ ಎಷ್ಟು ಹಳೇದು ಅಂತ ಗೊತ್ತಾಗುತ್ತೆ. ಅದರದ್ದು ಕಲರ್ ಚೆನ್ನಾಗಿದೆ, ಬ್ರೌನ್ ಕಲರು. ಎಲ್ಲ 1500s 1600s ಮಸ್ತು. ಎಲ್ಲ ರಿನೋವೇಟ್ ಮಾಡಿರ್ತಾರಲ್ಲ. ಇವಾಗ ಅಲ್ಲಿ ಹೋಗಿ ಅಗೋಡಾ ಫೋರ್ಟ್ಗೆ ಹೋಗಿ ಏನು ಮಾಡೋಣ? ಅಗೋಡಾ ಫೋರ್ಟಲ್ಲಿ ದೂರ ಅದು ಗೊತ್ತಿಲ್ಲ, ಎಷ್ಟೋ ಒಂದು 15 ಕಿಲೋಮೀಟ್ರ್ ಇರಬೇಕೇನೋ, ಇಲ್ಲಿಂದನಾ ಗೊತ್ತಿಲ್ಲ ನನಗೆ. ಇದು ಹತ್ರನೇ, ಬಟ್ ಅದೇ ದೂರ ಇದ್ರೆ ಬೇಡ. ಎಲ್ಲ ಹೋಗ್ಬಿಡೋಣ ಹಂಗೆ. ಲೆಟ್ ಸಿ ಇದ್ರೆ ಲಾಸ್ಟ್ ಯು ಇನ್ ಅಗೋಡಾ. ಏನಪ್ಪ ಆಗಿರೋ ಸುಸ್ತು ಸಾಲದು ಅಂದ್ಕೊಂಡು ಇಲ್ಲಿ ಇದಕ್ಕೆ ಬೇರೆ ಕಾಯ್ಕೊಂಡು. ಕೊಡ್ತಾನೆ ಅವನು ಇವತ್ತೇ. ಎಷ್ಟೊತ್ತಾಯಿತು? 1-2 ವಡಾಪಾವ್ ಕೊಡೋದಕ್ಕೆ ಇಷ್ಟೊತ್ತು ಮಾಡಿದ್ರೆ ಏನು ಮಾಡೋಣ? ಸುಸ್ತಾಯ್ತು ನನಗೆ. ಏಯ್ ಹೋಗೋಣ ನಡಿಯಪ್ಪ. ಅವ್ನು ಕೊಡ್ತಾ ಇಲ್ಲ ಅಲ್ಲಿ, ನೀನು ಹೇಳೋದು ಬಿಡ್ತಾ ಇಲ್ಲ. ಹಾಂ ಲೇ ಪಾಪ ಯಾರೋ ಹೆಂಗೆ ಚೆನ್ನಾಗಿರ್ಲಿಲ್ಲ ಅದು? ಹಾಂ ಚೆನ್ನಾಗಿದೆಯಾ ಇಲ್ವಾ ಅದು? ಸರಿ ಆಯ್ತು ತಗೋ ಮತ್ತೆ. हमको भी वही दे देना, थोड़ा गार्लिक पाउडर ज़्यादा डालना. कितने चाहिए? थोड़ा ज़्यादा. 2. हाँ 2. ತಿನ್ನೇನು ಫಸ್ಟು ತಿನ್ಬಿಟ್ಟು ಹೇಳಿ ಹೆಂಗಿದೆ. ಅಂದರೆ ಏನು ಬೇಕಿತ್ತು ಅಂತ ಚೆನ್ನಾಗಿದೆ ಅನಿಸ್ತಿದ್ಯಾ ಅಥವಾ ನಿಜವಾಗ್ಲೂ ಚೆನ್ನಾಗಿದೆಯಾ? ಹೆಂಗಿದೆ ಹೇಳೋ? ಚೆನ್ನಾಗಿದೆಯಾ? Time to get some dinner. Let's go. ಫೋನ್ ಕರೆಕ್ಟ್ ಆಗಿದೆ. Okay guys, let's pour lab dog. Wow, what a sound. ಉಯ್ಯಕ್ಕೆ ಮುಂಚೆ ಇಂಗ್ಲೀಷು, ಆಮೇಲೆ ಬರೀ ಕನ್ನಡದಲ್ಲಿ ಯಾವನಿಗೋ ಬೈಯೋದು. ಗೈಸ್ ಮೆಜರ್ಮೆಂಟ್ ತಪ್ಪೆಲ್ಲ ಬೇಕಾಗಿಲ್ಲ ಗೈಸ್. ಇಲ್ಲಿ ಯಾವ ಗಾಯ್ಸು ಇಲ್ಲ, ನೀನು ಹೇಳಪ್ಪ. ಪರ್ಫೆಕ್ಷನ್ ಇಸ್ ದ ಕೀ. ವಾಹ್, ಸೌಂಡ್
ಯಾಕೆ ಬರೀ ಪೆಪ್ಸಿ ಉಯ್ಕೊತಾ ಇದೀವಿ ನಾವು? ನೀರು ಮಿಕ್ಸ್ ಮಾಡೋಣ. ನೀರು ಸರಿ. ಕಮ್ಮಿ ಆಗ್ತದೆ ಅದಕ್ಕೆ. ಇಲ್ಲ ಸಾಕು. ಇದಕ್ಕೆ ನೀರು ಮಿಕ್ಸ್ ಮಾಡೋ ಸಮಯ ಬಂದಿದೆ. ಪಾಸ್ ಮಾಡ್ತೀರಾ? ಟೇ ಮಾಡು. ಇದಿಷ್ಟರಲ್ಲಿ ತುಂಬ ಒಳ್ಳೆಯದು ಅಂದರೆ ಇದು ಒಂದೇ. Cheers. ಥ್ಯಾಂಕ್ ಯು. ಸೊ ಇದು ನಮ್ಮದು ಫಸ್ಟ್ ಡೇ ಸ್ಟೇ. ಇದು ಕ್ಯಾಸಾ ಸವರಿನಾ ಅಂತ ಕರೀತಾರೆ ಈ ಹೋಟ್ಲನ್ನ. ಇದು ಆ್ಯಕ್ಚುಲಿ ಬೀಚಿಗೆ ತುಂಬ ಹತ್ತಿರ ಇದೆ ಅಂತ ರಿವ್ಯೂಸೆಲ್ಲ ಇತ್ತು, ಬಟ್ ಆ್ಯಕ್ಚುಲಿ ಇದಷ್ಟು ಹತ್ತಿರ ಇಲ್ಲ. ನೀವು ಈ ಕಡೆಯಿಂದ ಬೀಚ್ಗೆ ಹೆಂಗೆ ಹೋಗ್ಬೇಕು ಅಂತಲೂ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಮೇನ್ ರೋಡಿಂದ ರೋಡು ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಬರ್ಬೋದು. ಏನಾದರೂ ಈ ಮಾನ್ಸೂನ್ ಸೀಸನಲ್ಲಿ ಗೋವಾಗೆ ಬರ್ತೀರಾ ಅಂದರೆ ಬೆಸ್ಟ್ ಸ್ಟೇ. ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿತ್ತು. ಸೊ ಒಂದು ಕ್ವಿಕ್ ಟೂರ್ ಮಾಡಿಸ್ತೀನಿ, ನೋಡೋಣ ಬನ್ನಿ. Morning, we are on the streets. That means we are going to the fort. It's almost afternoon. Chapora Fort. Which movie shooting was that? Dil Chahta Hai. That is where Dil Chahta Hai is shot. So we are going there, and then we will go to the Vagator beach, do some shopping before we go to Baga and Kalangunte. For Baga and Kalangunte, we'll be coming in the evening because it's very, very hot. ಆಗಸ್ಟ್ ಸೀಸನಲ್ಲೂ ಕ್ರೌಡ್ ಇದೆಯಲ್ಲ. Yeah, thank God that there is no closure because there is a lot of rains and everything which is allowed today. So ಮೈಕಲ್ ಆಂಜಲೋ ಇನಿಷಿಯೇಟಿವ್ ಅಂತ. yeah, there is a lot of temples in Goa. This is a Hindu state, guys. There are churches that is famous, but there is a lot of temples. ಅಲ್ಲ, ನೀನು ಟೆಂಪಲ್ ಅಂದ ತಕ್ಷಣ ಚರ್ಚ್ ಬಂದ್ಬಿಡೋದು. Yeah, church here also. So there is equal distribution, not like it's not Hindu place, so it's fine. ಅಲ್ಲ, ನಾವು ಫುಲ್ ನೋಡಿಲ್ವಲ್ಲ, ಯಾರಿಗೆ ಗೊತ್ತು ಎಷ್ಟು ಚರ್ಚ್. But as far as we saw, I think it's equal. as far as we saw, yes, but Not bad. We have good amount of temples also. the roads are very narrow comparatively. Very narrow. For if you can see here, 8.7 kilometers is 24 minutes, which is too much. ಏನು ಹೇಳು. ಗೋವಾ ಸ್ವಲ್ಪ ಸಿ ಲೆವೆಲ್ಗಿನ ಮೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು, ತಣ್ಣಗಿರ್ತಿತ್ತು. ಆ್ಯಕ್ಚುಲಿ ತಣ್ಣಗೆ ಇದೆಯಲ್ಲ. ಅಲ್ಲ, ಸಿ ಲೆವೆಲ್ಗೆ ಇರಬೇಕು ಗೋವಾ ಸಿ ಅಂದರೆ. ಅಂಜುನಾ ಬೀಚ್ ಏನು ಫೋರ್ಟ್ ಅನ್ಸುತ್ತಾ ಇದು? ನೀವು ಹಾಂ, ಫೋರ್ಟ್ ಫೀಲ್ ಬರ್ತಿದೆಯಲ್ಲ. ಬರೀ ಹತ್ಕೊಂಡು ಹೋಗೋದೇ ಆಯಿತು. ಲೆಟ್ ಸಿ ಹೌ ಇಟ್ ಲುಕ್ಸ್. ಹುಡ್ಕೊಂಡು ಹೊರಟಿದ್ದೀವಿ. ಎಲ್ಲ ಒಬ್ಬರು ಒಂದೇ ಥರ ರೆಡಿ ಆಗಿಬಿಟ್ಟು, ಒಂದೇ ಥರ ಶರ್ಟು, ಒಂದೇ ಥರ ಶಾರ್ಟ್ಸ್ ಹಾಕ್ಕೊಂಡು ಸೊ ಹೋಗ್ತಾ ಇದ್ದೀವಿ. ನಂದು ಶಾರ್ಟ್ಸ್ ತುಂಬ ಟೈಟ್ ಆಗಿಬಿಟ್ಟಿತ್ತು, ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಒಳ್ಳೆ ಮಜಾ ಬಂತ ಟೈಟ್ ಆಗಿದ್ದಾಗ. ಏರ್ತಾನೆ ಇರಲಿಲ್ಲ, ಮಾಡಬೇಕಿತ್ತು. ಸೊ ಹಿಂಗೋ ಕಷ್ಟಪಟ್ಟು ಎಕ್ಸ್ಚೇಂಜ್ ಮಾಡಿದ್ದೀವಿ. ಒಳ್ಳೆ ಕೇರಳ ರೋಡ್ ಇದ್ದಂಗಿದೆ ಅಲ್ಲಿ ಮುಂದೆ, ಎಲ್ಲ ಬರೀ ಮರಗಳು ಏನಾಗಿದೆ. ಈ ಸೀಸನಲ್ಲಿ ಬಂದಿದ್ದಕ್ಕೆ ಈ ವ್ಯೂ ಸಿಕ್ತು. ಗೋವಾ ಅಂತಾನೆ ಅನಿಸ್ತಾ ಇಲ್ಲ. ಕಾಸಾ ಅಲ್ಲಿ ಇದ್ಬಿಟ್ಟು ಇವಾಗ ಲೋಟಸ್ ನಮಗೆ ಅಷ್ಟು ಮಜಾ ಬರ್ತಾ ಇಲ್ಲ. ಕಾಸಾ ಅನ್ನೋದು ಹೋಟ್ಲು. ಸೊ ನೋಡಿ, ಪಂಜಾಬಿ ರೆಸ್ಟೋರೆಂಟ್, ಸ್ಯಾಂಡಲ್ಸ್. ಇಲ್ಲಿ ಪಾರ್ಕಿಂಗ್ ಇಲ್ವಲ್ಲ, ಏನು ಮಾಡೋಣ. ಸೊ ಇವಾಗ ಅಂಜುನಾ ಬೀಚ್ಗೆ ಹೊರಟಿದ್ದೀವಿ. ಹೋಗ್ತಾ ದಾರಿಯಲ್ಲಿ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಏನು ತಿನ್ಬೇಕಂತ ಗೊತ್ತಿಲ್ಲ. ಸೊ ಫೈನಲಿ ಫೋಟೋ ತೆಗೆಸ್ಕೊಳ್ಳೋ ಟೈಮ್ ಬಂದಿದೆ ಅಂತ ಅನಿಸ್ತಾ ಇದೆ, ಇಬ್ಬರು ಒಂದೇ ಥರ ಹಾಕ್ಕೊಂಡು. ಸೊ ನೋಡೋಣ. We will see. Meet you guys soon in Anjuna Beach.
ಟೈಮ್ ಫಾರ್ ಸಮ್ ಸನ್ಸೆಟ್. ವೆಗಟಾರ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಗೋವಾಲ್ ಫುಲ್ ಮಳೆ. ಕಾರ್ ಎಳಿತಾ ಇದೀವಿ ಇವಾಗ ಬೆಟ್ಟ ಹತ್ತಕ್ಕೆ. ಅಲ್ಲಿ ನೋಡು ಆ ಕಡೆ ಮೇಲೆ ಹೆಂಗಿರುತ್ತೆ ಎಲ್ಲತ್ಸ್ಗೆ ಏನಿದು ಹೋಗ್ತಾನೆ ಇದೆ ರೋಡು, ಮತ್ತೆ ಎಲ್ಲೋ ಬೇಕು ಇದಕ್ಕೆ. ಅಲ್ಲ ಇದ್ರ ಪ್ರಕಾರ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಕೇಳ್ತಾ ಇರೋದು. ಓ ಅಲ್ಲಿ ನೋಡು ಮಾಮ್, ಅಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬೀಚು. ಹಾಂ ಅದೇ ನಿಲ್ಸ್ಬಿಟ್ಟಿಲ್ಲ, ಇಲ್ಲಾಂದ್ರೆ ಹೇಳ್ತೀನಿ ಫಸ್ಟು ಎಲ್ಲಾಗ್ತೇನೆ. ಓ ನನ್ನ ಪ್ರಕಾರ ಏನು ಗೊತ್ತಾ, ಅಲ್ಲಿ ಮೇಲೆ ಹೋಗ್ಬೇಕು, ಅಲ್ಲಿಂದ ಈ ಕಡೆ ಸನ್ಸೆಟ್ ನೋಡೋದು. ಹ್ಞೂ ಅದೇ ಹೇಳ್ತಾ ಮೇಲೆ ಇರೋದು. ಹೋಗಿದ್ದಾರೆ. ಅಲ್ಲಿ ಎಲ್ಲೋಗಿದ್ದಾರೆ ನೋಡೋರು, ಅವ್ರ ಹತ್ರ ಹೋಗೋಣ. ಅದು ಅವ್ರ ಹತ್ರ ಹೋದ್ರೆ ಬೀಚಿಗೆ ದೂರ. ಬೇಡ ಕಣೋ ಮಗ, ನೀನು ಅಲ್ಲಿ ಬಿಡೋ ಕಾರು, ನಾವೆಲ್ಲಾದ್ರೂ ನಡ್ಕೊಂಡು ಹೋಗೋಣ. ಹೈಟಲ್ಲಿ ಹೋಗಿ ಬೀಚ್ ಕಾಣಿಸತ್ರ ಹೋಗೋಣ ಅಷ್ಟೇ. ಸರಿ ಆಯ್ತು. ಸನ್ಸೆಟ್ ಟೈಮ್ ಬಂತು. ತುಂಬ ದೂರದಲ್ಲಿದೆ ಬೀಚು. ಹೆವಿ ನಡಿಬೇಕು, ಟ್ರೆಕ್ ಮಾಡ್ಕೊಂಡು ನೋಡೋಕೆ ತುಂಬ ಸಿಂಪಲ್ ಆಗಿದೆ. ನೋಡಿದ್ರೆ ಹತ್ತಕ್ಕೆ ಸುಸ್ತಾಗ್ತಾ ಇದೆ. ನೋಡಿ ಕಲ್ಲು ನೋಡಿ, ನೋಡಿರಲ್ವ ಯಾರು? ಅಂದರೆ ಎಲ್ಲ ಹೆಂಗೆ ಕಷ್ಟ ಇದೆ, ಟ್ರಯಲ್ ನೋಡಿ ಅಂತ. ಫೋಟೋಗ್ರಾಫರ್ ಡ್ಯೂಟೀಸ್. ಬಂತೇನಪ್ಪ, ಖುಷಿನಾ? ಬರ್ತಾ ಇಲ್ಲ ಹೋಗಪ್ಪ. ಅಲ್ಲ ಅದು ಕಾಣಿಸ್ತಿಲ್ವಾ ಅಂತ ನಿನ್ನ ಫೋನಲ್ಲಿ ಬರ್ತಾ ಇಲ್ವಾ? ಎಷ್ಟು ಬರುತ್ತೋ ಅಷ್ಟು ಹೋಯ್ತಾ? ಸಣ್ಣ ಹೋಯ್ತು ಅಷ್ಟೇ. ಅಲ್ಲಿ ಕ್ಲೌಡಿ ಇದೆಯಲ್ಲ, ಏನು ಕೂಲ್ ಆಗಿದೆ ಅಲ್ಲ ಗೋವಾ ಬೀಚ್ ಸೈಡು ಕೂಲು. ಕ್ಲೌಡ್ಸ್ ಹೊಡೆದಾಕ್ಬಿಡ್ರು ಅದಕ್ಕೆ. ಹಟ್ 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 ಸೆನ್ಸರ್ ಯಾರಿಗೆ ಬೈತಾ ಇದೆಯಾ? ಕ್ಲೌಡ್ಸ್ ಅಡ್ಡ ಬಂದ್ರೆ ವೆರಿ 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 ಬ್ಯಾಡ್. ಅಲ್ಲ ನೀನು ಒಂದು ದಿವಸ ಯಾವುದೋ ವರ್ಷಕ್ಕೆ ಒಂದ್ಸತಿ ಬರೋದು, ಕ್ಲೌಡ್ ಹೆಂಗೆ ಗೊತ್ತಾಗುತ್ತೆ? ನೋಡು ಫುಲ್ ಕವರ್ ಆಗೋಯ್ತು ಮಾಮ್. ವೇರ್ ಇಸ್ ದ ಫಕಿಂಗ್ ಆರೆಂಜ್ ಕಲರ್, ವೇರ್ ಇಸ್ ದ ಫಕಿಂಗ್ ಬ್ಲೂ ಕಲರ್, ಪಿಂಕ್ ಕಲರ್, ನೋ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್. ವಾಟ್ ಇಸ್ ದಟ್? ಒಂದು ಸೆಕೆಂಡಲ್ಲಿ ನಿಂತಿದ್ವಿ ವ್ಯೂ ಕಾಣುತ್ತೆ ಅಂತ, ಜೋರಾಗಿ ಮಳೆ ಬಂದ್ಬಿಡ್ತು. ಚಪ್ಲಿ ಹೋಗ್ಬಿಟ್ಟಿದೆ ಚಪ್ಲಿ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅದೊಂದು ಮಾಡಿಬಿಟ್ಟಿದ್ದಿದ್ರೆ. ಅದಲ್ಲ ಛತ್ರಿ ಕತೆ ಹೇಳೋ, ಛತ್ರಿ ತಿರ್ಗಿಸ್ರೆ ಉಲ್ಟಾ ತಿರ್ಕೊಂಡ್ಬಿಡೋದ ಛತ್ರಿ. ಸುಮ್ಮನೆ ರೈನ್ ಕೋಟ್ ಹಾಕೊಂಡು ಹೋಗ್ಬೇಕಿತ್ತು, ಸುಮ್ಮನೆ ಡಿಕ್ಕಿಯಲ್ಲಿ ಇಟ್ಟಿದ್ದೀವಿ ತಂದ್ಬಿಟ್ಟು. ಲೇ ಅಷ್ಟು ದೊಡ್ಡ ಛತ್ರಿ ಇಟ್ಕೊಂಡು ಯಾವ ರೈನ್ ಕೋಟ್ ಕಷ್ಟ ಹಾಕ್ಬಿಡೋದು ನಾನು ಅನ್ಕೊಂಡೆ. ನೋಡಿ ಇವಾಗ ಬರ್ತಿದೆ ಟ್ವೈಲೈಟು. ಏನು ಲೈಟ ಸುಮ್ಮನಿರಪ್ಪ. ಸೈಕ್ ಆಯ್ತಲ್ಲ, ಹೆಂಗಿತ್ತು 2 ನಿಮಿಷ? ಚಪ್ಪಲಿಗೆ ಹಾಕೊಂಡು ವಿಡಿಯೋ ಟಾಟಾ ಕೊಡಿರೋ ಚಪ್ಪಲಿ ಮೊಣಕಾಲಿಗೆ ಹಾಕೊಂಡ್ಬಿಟ್ಟು ಮಾಡಿಸಿ ಮಸ್ತಾಗಿ ಸೈಕ್ ಆಯ್ತು. ಕ್ಯಾಮ್ರಾಗೆ ಏನಾಗಿರಲ್ಲ ತಾನೆ? ಏನಾಗಲ್ಲ ಬಾ. ಹೆವಿ ಜೋರಾಗಿ ಬಂದ್ಬಿಡ್ತಲೇ ಮಳೆ. ಒಂದು 2 ಸೆಕೆಂಡು ಫುಲ್ ವಾಶ್ ಔಟ್ ನೋಡಿ ನಾವು. ಫುಲ್ ಒದ್ದೆ. ಬ್ಯಾಕು ಒದ್ದೆ ಆಗಿದೆ ಅದು. ಕ್ಯಾಮ್ರಾಗೆ ಏನಾಗಿಲ್ಲ. ಏನಾಗಲ್ಲ ಬಾ. So second day comes to an end. Yes. So how are we ending it? Very badly. We are going to a very small pool, 4 feet pool. We are not even drowned. It's raining outside very heavily. ಮಾಮ್ ಮಳೆ ಬರ್ತಿದೆ ಲೇ. ಪೂಲು ಕಾಣಿಸ್ತಿಲ್ಲ, ಎಲ್ಲಿ ಹಿಡಿತೋ? ಆನ್ ಮಾಡ್ತಾರಂತೆ ಏನ ಲೈಟ್ ಆನ್ ಮಾಡ್ತಾರಂತೆ. ಮಾಡಿಸೋ, ಲೈಟಲ್ಲಿದೆ. ಏನು ದೊಡ್ಡ ಟಿ ವಿ ಬರೋದೆ ಅಲ್ಲಿ. ಹಾಂ, ದಿನ 3 ಏನು ಮಾಡ್ತಾಯಿದ್ದೀವಿ ಇವತ್ತು? ಲೆಟ್ಸ್ ಗೋ ಟು ಬಾಗಾ ಬೀಚ್ ಆ್ಯಂಡ್ ಅಲ್ಲಿಂದ ಸಿಬಾಯಾಗೆ ಹೋಗ್ಬಿಡೋದು. ಸಿಬಾಯ ಅಂದರೆ? ಸಿಬಾಯ ಇಸ್ ಅವರ್ ನೆಕ್ಸ್ಟ್ ಡೇ. ಬರೀ ಬಾಗಾ ಬೀಚ? ಎಲ್ಲಿ ಇವಾಗ ಬೇರೆ? ಸದ್ಯಕ್ಕೆ ಅಷ್ಟೇ ಪ್ಲ್ಯಾನ್ ಇರೋದು. ಆದರೆ ಕಲ್ಲಂಗುಂಟೆಗೆ ಹೋಗೋಣ, ಬಟ್ ನೋಡೋಣ. ಬೆಳಗ್ಗೆ ಮಳೆ ಮಸ್ತಾಗಿತ್ತು, ಫುಲ್ ಒಳ್ಳೆ ಘಾಟ್ಸಲ್ಲಿದ್ದಂಗಿದೆ ಯಾವುದೋ. ದಿಸ್ ಡಸಂಟ್ ಸೀಮ್ ಟು ಬಿ ಗೋವಾ. ಓಕೆ, ಲೆಟ್ಸ್ ಗೋ ಟು ದ ಬೀಚ್. ಹಲೋ ಫ್ರಮ್ ಮಂಜುನಾ ಅಂತೇಳಿ. ಯಾರು ನೋಡಿದ್ದು? ದಿಸ್ ಇಸ್ ಬಾಗಾ.
ಲೇ ಅವ್ನು ನೋಡಲ್ಲಿ ಮುಂದೆ ದೊಡ್ಡಾಡ್ತಾನೆ. ಎಣ್ಣೆ ಹೊಡೆದು ಹಂಗೆ ಬೀಚಲ್ಲಿ ಹೋಗ್ಬಿಟ್ರೆ ಸೊ ಏನು ಅನಿಸ್ತಾ ಇದೆ? ಮಜಾ ಬರ್ತಾ ಇದೆ ಗಾಯ್ಸ್. ಬಿಸಿಲಂದ್ರೆ ಕಾಯ್ತಾ ಇದ್ದೀವಿ ಯಾವ್ದಾದ್ರು ಫೋಟೋಸ್ ಮಾಡೋದು. ಅಲ್ಲಿಗೆ ಹೋಗೋ ತಿನ್ನಕ್ಕೆಲ್ಲ ಸುಮ್ಮನೆ ನಿಂತ್ಕೊಂಬರಕ್ಕೆ ಅಷ್ಟೇ, ಅಷ್ಟೇ. ತಣ್ಣಗಿದೆ ಅಂತ. ಅಲ್ಲಿ ಆ ಬಾಗಾ ಬೀಚ್ ಲೋಗೋ ಇದೆಯಲ್ಲ, ಅದಕ್ಕೆ ಆ ಬೀಚಾಗಿ ಎಷ್ಟೋ ವರ್ಷನೇ ಆಯ್ತು ಅನ್ಸುತ್ತದೆ. ಯಾಕೆ ಹಂಗೆ ಬಿಟ್ಟಿದ್ದಾರೆ? BA ಆಗ್ತಾರಂತ ವೈ ಆಗ್ತಾರಂತ. ವೈ ಯಾಕೆ ಗೇ ಬೀಚ್ ಮಾಡಕ್ಕ ನಾವು ಆ ಥರ ಕಾಣಿಸ್ತಾ ಇದೀವಾ? ದಿಸ್ ಇಸ್ ಬಾಗಾ ಬೀಚ್, ದಿಸ್ ಇಸ್ ನಾಟ್ ಗೇ ಬೀಚ್. ಚಪ್ಪಲಿಗೂ ನಿನ್ಗೂ ಏನೋ ಇದೆ ಪ್ರಾಬ್ಲಮ್ಮು. ಅದು ಈ ಚಪ್ಪಲಿನೇ ಆಗುತ್ತೆ ಬರೀ. ಲೆಫ್ಟ್ ಕಾಲೇ ಅಲ್ಲ, ಹಂಗಾರೆ ಲೆಫ್ಟ್ ಕಾಲ್ದೇ ಏನೋ ಪ್ರಾಬ್ಲಮ್ ಇದೆ. ಅವನು ಯಾರೋ ನೋಡಲ್ಲಿ ಹಿಂದೆ ಮಾಮ ನೋಡೋನಲ್ಲಿ ಆಟ ಆಡ್ತಾವಲ್ಲಿ ಅವನು. ಗಾಯ್ಸ್ ರೂಮ್ ನೋಡಿ. ಏನು ಮಾಡ್ತಾ ಇದ್ದೀರಾ ಶ್ವೇತ? ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದ್ದೀವಿ. ಯಾಕೆ? ಬಂದ ತಕ್ಷಣ ಫಸ್ಟ್ ತರಿಸಿದ ಐಟಮ್ ಇದು. ಇಲ್ಲಿ ನೋಡಿದೆ ಸ್ಮೆಲ್ಲು ನಾಟ್ ಅಸಹ್ಯವಾಗಿ ಸೊ ಗುಡ್. ಸೊ ನೋಡಿ ಈ ರೂಮ್ ನೋಡಿ ಹಿಂಗಿದೆ. ನಾವೇ ನೋಡ್ಬೇಕು ಆ ವಿಡಿಯೋ. ತುಂಬ ಜಾಸ್ತಿ ಮಾಡಿಬಿಟ್ಟು ಹಿಂಗಿದೆ ನೋಡಿ. ಮಳೆ ಜೋರಾಗಿ ಬರ್ತಾ ಇದೆ. ರಾತ್ರಿ ಇಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿಯೋದು ನಾವು. ನೋಡಿ ಗಾಯ್ಸ್ ಹಿಂಗಿದೆ. ಗಾಯ್ಸ್ ಅಂತ ಬ್ಲಾಗ್ಸ್ ನೋಡಿ ಅಭ್ಯಾಸ ನಮಗೆ. ಇವತ್ತು ಮನೆಗೆ ಹೊರಡಬೇಕು. ಇವತ್ತು ಬೆಳಗ್ಗೆ ಇದು ತಿಂದ್ಬಿಟ್ಟು 1 ಅವರಲ್ಲಿ ಬ್ಯಾಕ್ ಟು ಬೆಂಗಳೂರು. ನನಗೆ ಏನು ಸನ್ಸೆಟ್ ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ಮೋಡ. ಇದು ಮಾನ್ಸೂನ್ ಅಲ್ವಾ, ಅದಕ್ಕೆ ಬೆಳಗ್ಗೆ ಈ ಥರ ಇದೆ. ಓಕೆ, Day 4 going back home, but there is a twist. 10 ನಿಮಿಷ ಇದೆ. ಹಾರ್ಟ್ ಡಗ್ 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 ಅಂತ ಇದೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಕೈಯಲ್ಲಿ ಇದ್ದಿದೆ ನೋಡಿ. ನಾವು 2 ಬಾಟಲ್ ತೊಗೊಂಡ್ಬಿಟ್ಟಿದ್ದೀವಿ. ಒಂದು ಲೋಕಲ್, ಒಂದು ಯಶ್ ಅಣ್ಣ ಅವರು 2 ಬಾಟ್ಲು ತಗೊಂಡಿದ್ದಾರೆ. ಅಲ್ಲಿ ಪರ್ಮಿಟ್ ಇಟ್ಕೊಂಡಿದ್ದೀವಿ. ಇವಾಗ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗ್ತಾ ಇರೋದು. ಮಹಾರಾಷ್ಟ್ರಲ್ಲಿ ಅಲವ್ ಇಲ್ಲ. ನಾವು ತೊಗೊಂಡಿರೋದು ಒಡಿಶಾಗೆ. ಇನ್ನು ನೋಡಿದ್ರೆ ನೀವು ಒಡಿಶಾಗೆ ತೊಗೊಂಡಿದ್ದೀವಿ. 2 ಬಾಟಲ್ ತೊಗೊಂಡಿದ್ದೀವಿ. ಅಲ್ಲಿ ಪರ್ಮಿಟ್ ಪ್ರಕಾರ ಒಂದು ಲೋಕಲ್ಲು, ಒಂದು ಇದು ಏನದು ಫಾರಿನ್ ಇಂಪೋರ್ಟೆಡ್ ಬ್ರ್ಯಾಂಡ್ ಇತ್ತು. ಅದ್ರ ಪ್ರಕಾರನೇ ಎಲ್ಲ ತೊಗೊಂಡಿದ್ದೀವಿ. ಇವಾಗ ನಾವು ಸ್ಕ್ಯಾಮ್ ಮಾಡಬೇಕು ಇದರಲ್ಲಿ. ದಟ್ ಒಡಿಶಾಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಇದ್ದಾರಲ್ಲಿ, ಅವ್ರಿಗೆ 2 ಬಾಟ್ಲ್ ಗಿಫ್ಟ್ ಕೊಡೋಕ್ಕೋಸ್ಕರ ಹೋಗ್ತಾ ಇದೀವಿ ಅಂತ. ಈ 9 ಮಿನಿಟ್ಸ್ ವೆರಿ ಭುವನೇಶ್ವರ್. ನಾವು ಭುವನೇಶ್ವರಲ್ಲಿ ನಮ್ಮ ಫ್ರೆಂಡ್ಸ್ ಲೆಕ್ಕದ ಪ್ರಕಾರ ಹೋಗ್ತಿರೋದು ಬೆಂಗಳೂರಿಗೇನೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ. ಅಲ್ಲಿ ಹೋಗಿ ನಾನು ಬೆಂಗಳೂರು ಭುವನೇಶ್ವರ್ ಅನ್ಬಿಡೋದು ಅಷ್ಟೇ. ಆದ್ರೂ ಒಂಥರ ಆಗ್ತಾ ಇದೆ. ಇವಾಗ ಬೆಳೆದು ಹಿಂದ್ಗಡೆ ಡಿಕ್ಕಿಲಿ ಇಟ್ಟಿದೀವಿ. ಇವಾಗ ಈ 9 ನಿಮಿಷ ಎಷ್ಟು ಕಷ್ಟ ಆಗುತ್ತೆ ಶಿವತ್ ಸಾವಿರ. ನನ್ಗೇನ್ ಕಷ್ಟ ಇಲ್ಲ, ಸುಮ್ಮನೆ ಆಮೇಲೆ ಟೆನ್ಷನ್ ಇಸ್ ಟೆನ್ಷನ್. ಆದ್ರೆ ನಾವು ಅನ್ಕೊಂಡಿದೀವಿ ಅವ್ರ ಹತ್ರ ಸಿಗಾಕೊಂಡ್ರೆ ಒಪ್ಕೊಂಡ್ಬಿಡ್ಬೇಕಂತ. ದಟ್ ಈ ತರ 2 ಬಾಟಲ್ ತಗೊಂಡ್ ಹೋಗ್ತಾ ಇದೀವಿ ಅಂತ. ಹಿಡ್ಕೊಂಡು ಹೋಗೋ ಅವಶ್ಯಕತೆ ಬೇಡ. ಆ ಶಾಪಲ್ಲಿ ಅವ್ರು ಪರ್ಮಿಟ್ ಕೊಟ್ಟಿದ್ದಾರೆ, ಬಟ್ ಅದೇ ಸ್ಟಿಲ್ ರಿಸ್ಕ್ ಅನ್ನೋದು ಎಷ್ಟು ಕಮ್ಮಿ ಇದ್ರೆ ಅಷ್ಟು ಒಳ್ಳೇದು. ಸುಮ್ಮನೆ ಅವ್ರ ಹತ್ರ ವಾದ ಮಾಡಿ ನೀರು ಫಸ್ಟ್ ಇಲ್ಲ ಅಂತ ಹೇಳ್ದೆ, ಆಮೇಲೆ ಇದೆ ಅಂತ ಹೇಳಿ ಸಿಗಾಕೊಂಡು ಅದಿನ್ನ ವರ್ಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಇಟ್ ವಿಲ್ ನಾಟ್ ಹೆಲ್ಪ್ ಎನಿಬಡಿ. ಸೊ ಯಾ, ದಟ್ ಇಸ್ ದ ಪ್ಲಾನ್. ಯಶಣ್ಣ ನಿಮ್ ಬಾಟ್ಲಿಗೋಸ್ಕರ ಇಲ್ಲಿ ನೋಡಿ 2 ಬಾಟ್ಲಿಗೆ ಅದೂನು. ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ಬಾರ್ಡರ್. We have entered Maharashtra. 17 more kilometers to Amboli. Successfully without being caught for the 2 liquor bottles. That is achievement of all time. award ಕೊಡಬೇಕು. ಆದರೆ ಒಂದು ರೇಂಜಿಗೆ ಸ್ಕ್ಯಾಮು ಮಾಡಿದ್ದೀವಿ ಯಶ್ನ ಅಂತಾನು ಅನ್ಕೊಂಡಿದ್ದೀವಿ.
ಮಾಡ್ದಂಗೆ. ನಾವೇನೋ ಒಂದು ಸ್ಕ್ಯಾಮ್ ಮಾಡಿಲ್ಲ, ಸುಮ್ಮನೆ ಅದೇ ಭಯ ಭಯ ಪಡಿಸಿದ್ವಿ, ಪಡಿಸಿದ್ವಿ ಅಷ್ಟೇ. ಟ್ರೈ ಮಾಡಿದ್ವಿ. ನಾವೇನು ಭಯ ಪಡ್ಕೊಂಡು ನಮ್ಗೇನ್ ಭಯ ಇತ್ತು ಅದನ್ನ ಪಾಸ್ ಮಾಡಕ್ ಟ್ರೈ ಮಾಡಿದೀವಿ, ಗೊತ್ತಿಲ್ಲ ಎಷ್ಟು ಮಾತ್ರ ಆಗಿದೆ ಅಂತ. ಅಷ್ಟೇ ಫ್ಲಾಪೇ ಅವ್ನು ನೋಡಿ ಗೊತ್ತಾಗೋಯ್ತು. ಸುಮ್ನೆ ಮುಣ್ಣಾಗ್ತಿದೆ, ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ. ನೀನು ಆಗ್ತದೆ ಮಣ್ಣು ಜನರೇಟರ್ ಬ್ಲ್ಯಾಕ್ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಹಾಂ ಬ್ಲ್ಯಾಕ್ ಅಲ್ವಾ? ಯಾ ಮುಂದ್ಗಡೆ ಭಾರತ್ ರಿಜಿಸ್ಟ್ರೇಷನ್ ಗಾಡಿ ಇದೆಯಲ್ಲ, ಮನೆಗೆ ಇಡೀ ಇಂಡಿಯಾ ಸುಟ್ಬಿಟ್ಟು ಅನ್ಸುತ್ತೆ. ಕೊಳೆ ನೋಡು, ಆ ವೈಪರ್ದೊಂದು ಬಿಟ್ರೆ ಫುಲ್ ಕರ್ರಗೆ ಆಗ್ಬಿಟ್ಟಿದೆ. ಕೈಯಾಗಿ ಕ್ಲೀನ್ ಮಾಡ್ತಾನೆ. ಲೇ ಕ್ಲೌಡ್ ನೋಡಲ್ ಮೇಲೆ ಅಪ್ಪ ಹೆಂಗ್ ಬರುತ್ತೋ ಮಳೆ. ಅಂಬೋಳಿ ವಾಟರ್ ಫಾಲ್ ಕಾಣುತ್ತಾ ಅಥವಾ ನಮ್ಮ ಕಾರೇ ವಾಟರ್ ಫಾಲ್ ಆಗುತ್ತಾ? ಲೆಟ್ಸ್ ಸಿ, ವಿಲ್ ಹ್ಯಾವ್ ಟು ವೇಟ್ ಅಂಡ್ ಸಿ. ಫಾಗ್ ನೋಡಿ, ಫಾಗ್. ಅಂಬೋಳಿ ಘಾಟ್ breathtaking views. ಹೆಂಗೋ ಓಡಾಡ್ತಾರೆ ಎಲ್ಲ ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಮಳೆಯಲ್ಲಿ. ಅಕಸ್ಮಾತ್ ಬುಕ್ ಎಲ್ಲ ನಿಂದೋಗ್ಬಿಟ್ರೆ ಹೋಮ್ವರ್ಕು ಏನಂತಾರೆ? पानी में चला गया टीचर ಅಂತಾರೆ. Scenic route full of waterfalls. Next level. ಫಾಗ್ ಅಂತೂ ಏನಿಲ್ಲ, ಇದೆಲ್ಲ ವಾಟರ್ಫಾಲ್. ಎಷ್ಟು ಬೇಜಾನ್ ವಾಟರ್ ಫಾಲ್ಸ್ ಬರ್ತಾರೆ. ಏನಿಲ್ಲ ಅಂದ್ರೆ ಒಂದು 4-5 ಬರ್ತದೆ. 2 ಸೆಕೆಂಡಿಗೆ ಒಂದೊಂದು, ತಿರ್ಗಾ ಇಲ್ಲೊಂದು ಲೆವೆಲ್ ಅಲ್ಲ. ಮತ್ತೆ ಯಾವ ಕಲ್ಲು ಬಂಡೆ ಆಯ್ತೋ ಇಲ್ಲ, ಇದು ಬಂದು ಬಿದ್ದಿರೋ ಲ್ಯಾಂಡ್ ಸ್ಲೈಡ್ ಆಗಿರಬೇಕು. ಫೈನಲಿ ಮಹಾದೇವ್ಗಢ್ ವ್ಯೂ ಪಾಯಿಂಟ್. ಏನೋ ಕಾಣಿಸಲ್ಲ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಕಾಣಿಸ್ತಾ ಇದೆ. ಏನಿಸ್ತಾ ಇದೆ? ನೈಸ್, ವೆರಿ ವೆರಿ ನೈಸ್. ₹5 ಟಿಕೆಟ್ ಒಬ್ಬರಿಗೆ. ಇಲ್ಲಿ ಏನು ವೆಹಿಕಲ್ ಮೇಲೆ ಟಿಕೆಟ್ ಇಲ್ಲ, ಎಷ್ಟು ಜನ ಇದೀವೋ ಅದ್ರ ಮೇಲೆ ಟಿಕೆಟು. ಅವನೇನೋ ರೋಡೆಲ್ಲ ಕಿತ್ತೋಗಿದೆ ಅದರಲ್ಲಿ, ಬಟ್ ಚೆನ್ನಾಗೇ ಇತ್ತು, ಪರವಾಗಿಲ್ಲ. ವ್ಯೂನೂ ಕಾಣಿಸಲ್ಲ ಅಂದ್ಕೊಂಡ್ವಿ, ಅದು ಕಾಣಿಸ್ತಿದೆ. ಮಾನ್ಸೂನಲ್ಲಿ ಇಷ್ಟು ಕಾಣೋದೇ ಜಾಸ್ತಿ. ಅಲ್ಲಿಗೆ ಹೋಗ್ಬೋದು, ಬಟ್ ನಾವು ಬೇಡ ಅಂದ್ಬಿಟ್ಟು ಹೋಗಲಿಲ್ಲ. ಭಯ ನಮಗೆ. ಏನಂತ್ಯ? ಬೇಡ ಸರ್, ಇಲ್ಲಿಂದ ನೋಡಿದ್ರೆ ಸೇಮ್ ವ್ಯೂ ಪಾಯಿಂಟ್. ಒಂದು ಸ್ವಲ್ಪ ಕವರ್ ಆಗಿದೆ, ಬಟ್ ಆದರೂ ಸಖತ್ತಾಗಿದೆ. ಹಾಂ, ಏನ ಈ ಕಟ್ಟೆನಾ? ಅಲ್ಲ, ಅಲ್ಲಿ ತನಕ ಕಟ್ಟಕ್ಕೆ ಇಲ್ಲಿ ಫ್ಲಾಟ್ ಆಗಿಲ್ವಲ್ಲ. ಈಗ ಒಂದು ಇದ್ರ ಥರ ಮಾಡಬೇಕಿತ್ತು, ವಾಕ್ಬೇಕು. ಅದೇ ಇದು ಪಿಲ್ಲರ್ ಹಾಕೋಕ್ಕೆ ಇಲ್ಲಿ ಸ್ಲೋಪ್ ಇದೆಯಲ್ಲಪ್ಪ. 3 ಪಿಲ್ಲರ್ ಹಾಕ್ಬಿಟ್ಟು ಅಲ್ಲಿ ತನಕ ವಾಕ್. ನಾವಿಲ್ಲಿ ಬಂದ್ಬಿಟ್ಟು ಇವಾಗ ಟೂರಿಸಮ್ಗೆ ಹೆಂಗೆ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಬೇಕು ಅಂತ ಐಡಿಯಾ ಕೊಡ್ತಾ ಇದ್ದೀವಿ. ಸಿವಿಲ್ ಸ್ಟೂಡೆಂಟ್ಸ್ ಥರ ಮಾಡಬೇಕು. ಸಿವಿಲ್ ಸ್ಟೂಡೆಂಟ್ಸ್ ಇದನ್ನು ಮಾತಾಡ್ತಾರ? ಏನೋ ನೋಡೋಣ. ಫೈನಲಿ ಕವಲೇಸಾಡ್ ವ್ಯೂ ಪಾಯಿಂಟ್. ವಿಡಿಯೋಲಿ ಏನೂ ಕಾಣಿಸ್ತಿಲ್ಲ, ಬಟ್ ನಾವು ಬೇಗ ಬಂದ್ಬಿಟ್ಟು ತಗೊಂಡ್ಬಿಟ್ವಿ. ಹೆಂಗಿತ್ತು? ಬರ್ತಾ ಇದ್ದು ಬರೋದು ಸೂಪರ್ ಆಗಿತ್ತು. ಈ ಮಳೇಲಿ ನೆಂದೋದ್ರೂ ಪರವಾಗಿಲ್ಲ. ಮಳೇಲಿ ಫುಲ್ಲು ಇನ್ನೊಂದು ಸರಿ ವ್ಯೂ ಪಾಯಿಂಟ್ ನೋಡೋದಂಗೆ ವಾಪಸ್ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಗೆ ಇವಾಗ ಕವರ್ ಆಗೋಗಿದೆ, ಬಟ್ ಅಷ್ಟರಲ್ಲಿ ನೋಡಿದ್ವಿ ಒಂದ್ಸತಿ, ಸಕ್ಕತ್ತಾಗಿದೆ. ಅಲ್ಲೊಂದು ದೊಡ್ಡ ಫಾಲ್ಸ್ ಇದೆ, ಇಲ್ಲೆಲ್ಲ ಮಲ್ಟಿಪಲ್ ಫಾಲ್ಸ್ ಇದೆ. ಮಧ್ಯದಲ್ಲಿ ಸ್ಟ್ರೀಮ್ ಬೇರೆ, ಅದ್ಯಾವುದು ಅಮೆಝಾನ್ ರಿವರ್ ಅಲ್ಲ, ಮಧ್ಯದಲ್ಲಿ ಆ ಥರ ಹರಿತಾ ಇರುತ್ತಲ್ಲ, ಅಷ್ಟು ಅಗಲ ಇಲ್ಲ ಇದು, ಬಟ್ ಅದೇ ಥರ ಇದೆ. ಸಕ್ಕತ್ತಾಗಿತ್ತು ಮಾತ್ರ, ಟೋಟಲಿ ವರ್ತ್ ಇಟ್. ಇದು ಮಹಾದೇವ್ಗಢ್ ವ್ಯೂ ಪಾಯಿಂಟಿಂದ ಜಸ್ಟ್ ಒಂದು 10 ಕಿಲೋಮೀಟ್ರ್ ಅಷ್ಟೇ. ಸೊ ನಾವು ಇವತ್ತು 3 ಪ್ಲೇಸೂ ನೀಟಾಗಿ ನೋಡಿದ್ವಿ. ಒಂದು ಅಂಬೋಳಿ ವಾಟರ್ ಫಾಲು, ಇನ್ನೊಂದು ಮಹಾದೇವ್ಗಢ್ ವ್ಯೂ ಪಾಯಿಂಟು, ಇನ್ನೊಂದು ಇದು ಕೈಲಾಸ ವ್ಯೂ ಪಾಯಿಂಟ್. ವಾಪಸ್ ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ. ಬೆಳಗಾವಿ ಬಂತು. ಬೆಳಗಾವಿದು ಸುವರ್ಣ ವಿಧಾನಸೌಧನಲ್ಲಿದೆ. ನಾವು ಎಣ್ಣೆ ಸಿಕ್ಕಾಕೊಂಡಿಲ್ಲ, ಸ್ಕ್ಯಾಮ್ ಮಾಡಿಬಿಟ್ವಿ ಅಂದ್ಕೊಂಡ್ವಿ. ಅಲ್ಲೊಂದು ಕಡೆ ಆಯಿತು ಸರಿಯಾಗಿ, ಬಟ್ ಏನೂ ಇಸ್ಕೊಳ್ಳಿಲ್ಲ ಲಕ್ಕಿಗೆ. ನೆಕ್ಸ್ಟು ಅಶ್ವಾಗ್ತದೆ, ಇವಾಗ ಧಾರವಾಡಗೆ ಹೋಗ್ಬಿಟ್ಟು ಎಗ್ ರೈಸ್. ಅಷ್ಟರಲ್ಲಿ ವಿಧಾನಸೌಧ, ಸುವರ್ಣ ವಿಧಾನಸೌಧ ಬೆಳಗಾವಿ. ಏನು ಫಂಕ್ಷನ್ ಇದೆಯಾ? ಅದು ಫಂಕ್ಷನ್ ಇದೆಯಾ? Sira toll at 2 a.m. and super egg rice from ಧಾರವಾಡ Hotel ಪಾಲ್ Paul's. ಕ್ಯಾಂಟೀನ್. ಪಾಲ್ ಕ್ಯಾಂಟೀನ್. ಸ್ಪೆಷಲ್ ಎಗ್ ರೈಸ್, ಟೇಸ್ಟ್ ಅಮೇಝಿಂಗ್. ಹೆಂಗಿತ್ತು ಒಟ್ಟಿನಲ್ಲಿ ಗೋವಾ ಟ್ರಿಪ್ಪು?
ಬ್ಯೂಟಿಫುಲ್. 4 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಎಸ್ಪೆಷಲಿ ಇವತ್ತು ಲಾಸ್ಟ್ ಡೇ ಹೆಂಗಿತ್ತು. 4 days ತುಂಬ ಬ್ಯುಸಿಯಾಗಿಟ್ಟಿದ್ವಿ. ಲಾಸ್ಟ್ ಡೇ ಅಂತೂ ಬೋನಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಏನು ಹೇಳಿ ಬೋನಸ್, ಮಹಾರಾಷ್ಟ್ರನೇ ಬೋನಸ್. ಬೋನಸ್ನೇ ಫುಲ್ ಟೈಮ್ ಮಾಡೋಣ ಅಂತ ನೀನು ಕೇಳಿಲ್ಲ. ಬೇಡ, ನಮ್ಗೆ ರಜಾ ಇಲ್ಲಪ್ಪ ಅಷ್ಟೊಂದೆಲ್ಲ. ಇಷ್ಟು ಸಿಕ್ಕಿದ್ದೆ ಕಷ್ಟ ಆಯ್ತು 2 ದಿವಸ ಸಿಗೋಕ್ಕೆ. ಅದು ಏನು ಲಾಸ್ಟ್ ಡೇ ಸಿಕ್ಕಿರೋದು. ಅಪ್ಲೈ ಮಾಡಿದ್ದು ಅವತ್ತೇ. ಮಜಾ ಆಯಿತು ಮಹಾರಾಷ್ಟ್ರ. 3 ಪ್ಲೇಸ್ ಪಕ್ಕದಲ್ಲೇ. ಗೋವಾನು ಚೆನ್ನಾಗಿತ್ತು, ಬಟ್ ಮಳೆ ಸ್ವಲ್ಪ ಆ ಕಡೆ ಈ ಕಡೆ ಇಲ್ದಿರ ವಾಟರ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಇನ್ನು. ಬಿಡು, ಗೋವಾ ಮಾನ್ಸೂನಲ್ಲಿ ನೋಡಿದ್ದೀವಿ. ಗೋವಾ ಆ್ಯಕ್ಚುಲಿ ನೈಸ್ ಎಕ್ಸ್ಪೀರಿಯನ್ಸ್. ಫುಲ್ಲು ಏನೋ ವೆಸ್ಟರ್ನ್ ಘಾಟ್ಸು, ಚಿಕ್ಕಮಗಳೂರು, ಕೇರಳ ಫೀಲ್ ಇತ್ತು ಗೋವಾ. ಏನು ಬಿಸಿಲಿದ್ರು ಬಿಸಿಲಿಗಿಂತ ಕೂಲಾಗೆ ಜಾಸ್ತಿ ಇತ್ತು. ಹ್ಯುಮಿಡಿಟಿ ಇತ್ತು, ಇಲ್ಲ ಅಂತಲ್ಲ. ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡಲೇಬೇಕು ಗೋವಾಗ ಹೋದ್ಮೇಲೆ. ಒಂದೇನಂದರೆ ನಾವು ಹೋಗ್ತಾ ಬರ್ತಾ 2 ಕಡೆನೂ 2 ಅವರ್ ನಿದ್ದೆ ಮಾಡ್ಬೇಕು ಅಂದ್ಕೊಂಡ್ವಿ. ಒಂದು ಕಡೆನೂ ಮಾಡಲಿಲ್ಲ. ಹೋಗ್ತಾ ಇದೀವಿ. ಇದೇ ಲಾಂಗೆಸ್ಟ್ ಬ್ರೇಕ್ ಅನ್ಸುತ್ತೆ. ಗ್ರಹಿಸ್ತೀನಿ ನಿಲ್ಸಿರೋದೇ ಲಾಂಗೆಸ್ಟು, ನಿಲ್ಲಿಸಲೇ ಇಲ್ಲ, ನಾನ್ ಸ್ಟಾಪ್. ಅದು ಬಿಟ್ಟರೆ ಅಲ್ಲಿ ಮಹಾರಾಷ್ಟ್ರಲ್ಲಿ ವ್ಯೂ ಪಾಯಿಂಟ್ ನೋಡಬೇಕಾದ್ರೆ ನಿಲ್ಸಿದ್ದಷ್ಟೇ. ಆದರೂ ಒಳ್ಳೆ ಮಜಾ ಬಂತು. ಅಷ್ಟು ದೂರ ಇದ್ರು 6 ದಿನ ಆದಮೇಲೆ ಇಂಥದ್ದೊಂದು ಟ್ರಿಪ್ಗೆ ಹೋಗಿದ್ದು. ನಾವು 4 ದಿವಸ ಹೋಗಿರೋದು ಇದೇ ಫಸ್ಟ್ ಟ್ರಿಪ್. 4 ದಿವಸ ಯಾವತ್ತೂ ಹೋಗಿಲ್ಲ, ಎಲ್ಲ 2 ದಿವಸ ಅಷ್ಟೇ ಮ್ಯಾಕ್ಸ್ ಟು ಮ್ಯಾಕ್ಸ್. ಚೆನ್ನಾಗಿತ್ತು. ಲಾಂಗೆಸ್ಟ್ ಆಲ್ಸೋ. ನೆಕ್ಸ್ಟ್ ಯಾವಾಗ ಮಾಡ್ತೀವಿ ಈ ಥರ? ವೆರಿ ಸೂನ್ ಅಂದರೆ ಯಾವಾಗ? ಟೈಮ್ ಬಿಲ್ಟರ್. ಓಕೆ, ಟೈಮ್ ಟು ಎಂಡ್ ದಿಸ್. ಇದನ್ನು ವ್ಲಾಗ್ ಅಂತ ಕರಿಬೋದಾ? ಸುಮ್ಮನೆ ಏನೋ ರ್ಯಾಂಡಮ್ ಬಿಟ್ಸ್ ಆ್ಯಂಡ್ ಪೀಸಸ್ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡೋದಷ್ಟೇ. Okay, hopefully we'll get back. Good memories at the end of the day, that's important. Cheers. Yeah. See you.